ಓಕೆ, ಇವತ್ತು ನಾವು ತಿಂಗಳುಗಳ ಹಾಡವನ್ನು ಕೇಳೋಣ. 30 days has September, April, June and November. All the months have 31, but February has 28. Leap year comes once in 4, then February gets 1 day more. Okay? ಇವತ್ತು ನಾವು ನೀವೆಲ್ಲ ಏನು ಕಲಿಯೋಣ ಅಂತಂದ್ರೆ, ಈ ಪ್ರೇಯರ್ ಮೇಲೆ ಗೊತ್ತಾಗ್ತೈತಿ ನಿಮ್ಗೆ. ನಾವು ಕಲಿತಾ ಇರೋ ವಿಷಯ ತಿಂಗಳು. ಪ್ರೇಯರ್ ಅಂದರೆ ಬರೀ ಪರಮಾತ್ಮನ ಹೆಸರು ಅಷ್ಟ ಅಲ್ಲ, ಎಲ್ಲವೂ ನಾವು ಪ್ರೀತಿಯಿಂದ ಕರೆಯುವಂಥ ಪ್ರತಿಯೊಂದೆಲ್ಲ ಪ್ರೇಯರ್. ಆತ್ಮಾತ್ವಂ ಗಿರಿಜಾಮತಿ ಸಹಚರ ಪ್ರಾಣ ಶರೀರಂ ಗೃಹಂ ಪೂಜಾತೆ ವಿಷಯೋಪಭೋಗ ರಚನಾ ನಿದ್ರಾ ಸಮಾಧಿ ಸ್ಥಿತಿ ಸಂಚಾರ ಪದಯೋ ಪ್ರದಕ್ಷಿಣ ವಿಧಿ ಸ್ತೋತ್ರಾಣಿ ಸರ್ವಾಗಿರೋ. ನನ್ನ ಬಾಯಾಗಿಂದ ಏನೇನು ಬರ್ತೈತೆ ಅದೆಲ್ಲ ಪ್ರೇರಣ, ಮಂತ್ರಣ, ಸ್ತೋತ್ರಾಣಿ ಸರ್ವಾಗಿರೋ. ಅದಕ್ಕೆ ನಾನು ಈ ಪ್ರೇಯರನ್ನು ಮಾಡಿದೆ. 30 days ಹ್ಯಾಸ್ ಸೆಪ್ಟೆಂಬರ್, ಏಪ್ರಿಲ್, ಜೂನ್ ಆ್ಯಂಡ್ ನವಂಬರ್. All the months have 31, but February has 28. Leap year comes once in 4, then February gets 1 day more. This is the song of month you are listening here. ನಾವು ನಿಮಗೆ ಹಾಡದ ಇದನ್ನು ತಿಳಿಸ್ಕೊಡ್ತೀನಿ ನೋಡ್ರಿ. ಇಲ್ಲಿ ಕ್ಯಾಲೆಂಡರನ್ನು ಕಲಿಬೇಕಾದ್ರೆ, ಕ್ಯಾಲೆಂಡರ್ ಮೇಲಿನ ಸಮಸ್ಯೆಗಳನ್ನು ಬಗೆಹರಿಸ್ಬೇಕಾತಂದ್ರೆ, ನಾ ಯಾವಾಗ ಹುಟ್ಟೇನಿ, ಯಾವ ವಾರ ಅನ್ನೋದು ತಿಳ್ಕೊಬೇಕಾಯ್ತು ಅಂತಂದ್ರೆ, ನೀವು ಸಾಧಾರಣ ಎಷ್ಟು ಸಂಗತಿಗಳನ್ನು, ಇಷ್ಟಾರು ಸಂಗತಿಗಳನ್ನು ತಿಳ್ಕೊಬೇಕು ಮತ್ತು ಈ ಕೈಯನ್ನು ತಿಳ್ಕೊಬೇಕು. ಇಷ್ಟಾದರೆ ಮುಗೀತು ನೋಡ್ರಿ. ನಾನು ಅದಕ್ಕಿಂತ ಮುಂಚೆ ಈ ಸ್ಟಾರನ್ನು ಹೇಳಿಕೊಡ್ತೀನಿ ನೋಡ್ರಿ. ಇವು ಸ್ಟಾರ್ಗಳು. ಒಂದು ವರ್ಷ ಅಂದ್ರೆ 365 ದಿನ, 52 ವಾರ ಅಂದ್ರೆ 52 ವಾರ ಅಧಿಕ 1. ಇದನ್ನು ನೆನಪಿಟ್ಕೋಬೇಕು. ಹೌದು. 1/1/2010 ಸೋಮವಾರ ಆದರೆ 1/1/2011 ಮಂಗಳವಾರ ಬರ್ತೈತಿ. ಯಾಕಂದ್ರೆ 52 ವಾರ ಪ್ಲಸ್ 1 ನೋಡ್ರಿ. 7 ದಿನದ ನಂತರ ಮತ್ತೆ ಅದೇ ವಾರ. ಇಲ್ಲಿ ನೋಡ್ರಿ, ರವಿವಾರ 6ರಾಗಿ 7 ಕೂಡಿಸ್ರೆ 13, 13ರಾಗಿ 7 ಕೂಡಿಸ್ರೆ 20, 20ರಾಗಿ 7 ಕೂಡಿಸ್ರೆ 27. ರವಿವಾರ ಎಲ್ಲ ಸೇಮ್ 6 ಕೂಡಿಸ್ಯಾರು. ಗುರುವಾರ ತೋರಿ 3ರಾಗಿ 7 ಕೂಡಿಸ್ರೆ 10, 10ರಾಗಿ 7 ಕೂಡಿಸ್ರೆ 17, 17ರಾಗಿ 7 ಕೂಡಿಸ್ರೆ 24, 24ರಾಗಿ 7 ಕೂಡಿಸ್ರೆ 31. ತಿಳ್ಕೊಂಡ್ರಲ್ಲ? ದ್ಯಾಟ್ ಈಸ್ ವಾಟ್. ಅಧಿಕ ವರ್ಷ 366 ದಿನ ಹೊಂದಿರ್ತೈತಿ. ಇಲ್ಲಿ 52 ವಾರ ಪ್ಲಸ್ 2. ಅಧಿಕ ವರ್ಷ ಅಂದರೆ 4ರಿಂದ ಭಾಗ ಆಗ್ತೈತಿ. ಆ ವರ್ಷದಾಗ ಫೆಬ್ರವರಿ ಒಳಗೆ 29 ದಿನ ಇರ್ತಾವೆ. ನೆನಪಿಟ್ಕೋಬೇಕಾಯ್ತು. 1/1/2011 ಮಾರ್ಚ್ ತಗೋತೀನಿ. 1/3/2011 ಶುಕ್ರವಾರವಾದರೆ 1/3/2012 ಶುಕ್ರವಾರ ಆಗೋದಿಲ್ಲ, ಶನಿವಾರ ಆಗೋದಿಲ್ಲ, ರವಿವಾರ ಆಗ್ತೈತಿ. ಯಾಕಂದರೆ 2 ದಿನ ನೋಡ್ರಿ. 2012 4ರಿಂದ ಭಾಗ ಆಗ್ತೈತಿ. ಲಾಸ್ಟಿಗೆ 12 ಐತಿ ನೋಡ್ರಿ. 2012 12 4ನ ಮ್ಯಾಗ ಆಗೈತಿ. 4ರಿಂದ ಭಾಗ ಆಗ್ತೈತಿ. 4ರಿಂದ ಭಾಗ ಆಗ್ತಿತ್ತು ಅಂತಂದ್ರೆ ಕಂಪಲ್ಸರಿ ಅದು ಅಧಿಕ ವರ್ಷ ಅಂತ ಹೇಳಿ ತಿಳ್ಕೊಬೇಕು. 52 + 2 ನೆನ್ಪಿಟ್ಕೊಂಡ್ರಿ. 7 ದಿನದ ನಂತರ ಮತ್ತೆ ಅದೇ ವಾರ ಬರ್ತೈತಿ. ಅದೇ ವಾರ ಅಂತಂದ್ರೆ ಒಂದು ಪೂರ್ಣ ವಾರ ಅಲ್ಲ, ಸೋಮವಾರ, ಮಂಗಳವಾರ, ಬುಧವಾರ ಇದನ್ನು ಹೇಳಾಕ್ತೇನೆ. 31 ದಿನಗಳ ತಿಂಗಳುಗಳು LKG UKGಯಿಂದ ಕಲ್ಕೋತ ಬರಾಕ್ತಿದ್ವು. ಆದರೂ ಮತ್ತೊಮ್ಮೆ ಗುರ್ತ ಮಾಡಿಕೊಳ್ಳು. ಜನವರಿ, ಮಾರ್ಚ್, ಮೇ, ಜುಲೈ, ಆಗಸ್ಟ್, ಅಕ್ಟೋಬರ್, ಡಿಸೆಂಬರ್. ಇದನ್ನು ನಾವು ಈ ಕೈ ಒಳಗೆ ತಿಳ್ಕೊಳ್ಳು. 30 ದಿನ ಇರುವಂಥವ ಈ ಹಾಡಿನಾಗನ 30 days ಹ್ಯಾಸ್ ಸೆಪ್ಟೆಂಬರ್, ಏಪ್ರಿಲ್, ಜೂನ್ ಆ್ಯಂಡ್ ನವಂಬರ್ 4 ಮಂತ್ ಬರ್ತವೆ. ಫೆಬ್ರವರಿ ಒಳಗೆ 28 ಮತ್ತು 29 ದಿನ ಬರ್ತವೆ. ಈ 29 ದಿನ ಅನ್ನೋದು 4 ವರ್ಷಕ್ಕೊಂದು ಬರ್ತೈತಿ. ಮಾಮೂಲಾಗಿ 28 ನೆನ್ಪಿಟ್ಕೊಂಡು. ಇಲ್ಲೊಂದು ನಾ ಕೈ ತೆಗ್ದೇನಿ, ಇದು ನೋಡ್ರಿ. ಇದು ಉಬ್ಬಿತ್ತಂದ್ರೆ 31 ದಿನ. ಈ ತೆಗ್ ಒಂದೇ ನೆನಪಿಟ್ಕೋಬೇಕು. ಫೆಬ್ರವರಿ
ಉಳಿದೆಲ್ಲ ನೋಡ್ರಿ ಇದು ಉಬ್ಬತ್ತಿ. ಜನವರಿ ತಗ್ಗತ್ತಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ, ಜೂನ್ ತಗ್ಗತ್ತಿ ನೋಡ್ರಿ, ಉಬ್ಬತ್ತಿ ಜುಲೈ. ಓಕೆ, ನೋಡ್ಕೊರಿ. ಹಾಂ, ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ, ಜೂನ್, ಜುಲೈ 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 ಉಬ್ಬತ್ತು ನೋಡ್ರಿ. ಆಗಸ್ಟ್ಗೆ ಎಲ್ಲಿ ಹೋಗೋದು, ಮತ್ತೆ ಉಬ್ಬಿಗೆ ಬರ್ತೀರಿ. ಸೆಪ್ಟೆಂಬರ್ ತಗ್, ಅಕ್ಟೋಬರ್ ಉಬ್ಬ, ನವಂಬರ್ ತಗ್, ಡಿಸೆಂಬರ್. ಹಾಗಾದ್ರೆ ಈ ಉಬ್ಬಿಗೆ ಎಷ್ಟು ತಿಂಗಳು ಬರ್ತಾವು? ಜನವರಿ ಮತ್ತು ಆಗಸ್ಟ್ ಬರ್ತಾವೆ. ತಗ್ಗಿಗೆ ಫೆಬ್ರವರಿ ಮತ್ತು ಸೆಪ್ಟೆಂಬರ್ ಬರ್ತೈತಿ. ಮಾರ್ಚ್ ಮತ್ತು ಅಕ್ಟೋಬರ್ ಈ ಉಬ್ಬಿಗೆ ಬರ್ತಾವೆ. ಇದು ಏಪ್ರಿಲ್, ನವಂಬರ್ ಈ ತೆಗ್ಗಿಗೆ ಬರ್ತಾವೆ. ಈ ಉಬ್ಬಿಗೆ ಮೇ ಮತ್ತು ಡಿಸೆಂಬರ್ ಬರ್ತಾವೆ. ಈ ತಗ್ಗ ಈ ಉಬ್ಬ ಎರಡ ತಗೋತೈತಿ. ಓಕೆ, ಇದನ್ನಿಷ್ಟು ನೆನಪಿಟ್ಕೊಂಡ್ರೆ ಅಂದರೆ ಮುಗೀತು. 7 ದಿನದ ನಂತರ ಅದೇ ವಾರ ಬರುವುದು. ಹೌದು, 3-1 ಜನವರಿ ಯಾವುದೋ ಒಂದು ವರ್ಷದ್ದು ಜನವರಿ 1 ಸೋಮವಾರ ಆದ್ರೆ ಮತ್ತೆ ಸೋಮವಾರ ಯಾವಾಗ ಬರ್ತಾವು ಅಂತಂದ್ರೆ 1ರಾಗಿ 7 ಕೂಡಿಸ್ರೆ 8, 8ರಾಗಿ 7 ಕೂಡಿಸ್ರೆ 15 ಸೋಮವಾರ ನೋಡ್ರಿ. 15ರಾಗಿ 7 ಕೂಡಿಸ್ರೆ 22. ಅದು 7 ಕೂಡಿಸ್ಬೇಕು. 7 5 12 22. ಮತ್ತೆ 7 ಕೂಡಿಸ್ಬೇಕು ನೋಡ್ರಿ, 29 ನೋಡ್ರಿ. ಸೋಮವಾರ ಬರುವಂಥ ಯೋಗ ನೆನಪುಳಿತು. ಇದು ಈ ಕ್ಲಿಯರ್ ಆಯ್ತು. ಇದು ಯಾವುದಾ 7 ದಿನದ ನಂತರ ಮತ್ತೆ ಅದೇ ವಾರ ಬರುವುದು. ಲೆಕ್ಕ ಇನ್ನು ಹೇಳೋ ಅವಶ್ಯಕತೆ ಇಲ್ಲ. ಹೌದಾ? ಇನ್ನು ನೋಡ್ರಿ 52 ಅದಕ್ಕೊಂದು ವಾರ. 1-1-2010 ಸೋಮವಾರ ಆಗಿತ್ತಂದ್ರೆ 1-1-2011 ಸೋಮವಾರ ಬರೋದಿಲ್ಲ. 52 + 1 ದ್ಯಾಟ್ ಈಸ್ ಮಂಗಳವಾರ ಬರ್ತೈತಿ. 1-1-2012 ಬುಧವಾರ ಬರ್ತೈತಿ. ನೆನಪಿಟ್ಕೋರಿ, ಇದು ಎಂಥ ವರ್ಷ ಐತಿ? 4ರಿಂದ ಭಾಗ ಆಗುವ ವರ್ಷ ಐತಿ. ಆದರೆ ಕಂಪಲ್ಸರಿ ನೀವೇನು ಮಾಡೋದು, ಇಲ್ಲಿ ಫೆಬ್ರವರಿ ದಾಟಿಲ್ಲ ಅಂತಲೇ ಇದು ಬುಧವಾರ. ನೆನಪಿಟ್ಕೊಳ್ರಿ. ಇನ್ನು ನೋಡ್ರಿ 1-1-2013 ಮಾತ್ರ ಗುರುವಾರ ಶುಕ್ರವಾರ ಆಗ್ತೈತಿ. ಇದೊಂದು ನೆನಪಿಟ್ಕೋಬೇಕು. ಫೆಬ್ರವರಿ ನಂತರದ್ದು ಇಲ್ಲಿ ಬರ್ತಂದ್ರೆ ಶುಕ್ರವಾರ, ಯಾಕಂದ್ರೆ ಈ 12 ದಾಟಿ ಬರ್ತೈತಿ. ಇದನ್ನು ನೆನಪಿಟ್ಕೋಬೇಕು. ಹೌದು? ಇನ್ನು ನೋಡ್ರಿ, ಹೇಳಿ ನಾನು ಕೊಡ್ತೀನಿ. 2-3-2011 ಮಂಗಳವಾರ ಆದ್ರೆ ಅಂದಾಜತ್ತೆ ಆಯಿತು. ನಾನು ಕಲಿಸ್ಕೊಡೋ ಸಲುವಾಗಿ ಕರೆ ಹೋಗಿ ನೋಡಿ ಮತ್ತು ಹಂಗಂದಿರಿ. 2-3-2011 ಮಂಗಳವಾರ ಆದ್ರೆ 2-3-2012 ಫೆಬ್ರವರಿ ಮುಗಿದ ನಂತರ ಬಂದೈತೆ ಅಂತಲೇ +2 ಮಾಡಬೇಕು. +2 ಮಾಡಬೇಕು ನೋಡ್ರಿ. ಬುಧವಾರ ಗುರುವಾರ. ಎಷ್ಟು ನೆನಪಿಟ್ಕೊಂಡ್ರೆ ಈಗೇನು ನಾ ಬರೋದಿಲ್ಲ, ಇದು ಮುಗೀತು. ಇನ್ನು ಈ 3 ಸಂಗತಿಗಳು ಮುಗಿದು ಹೋದವು. ಈಗ ನಿಮ್ಗೆ ನೆನಪಿಡುವಂಥವು. ಇನ್ನು ಇವು ನೋಡ್ರಿ ಹೆಂಗೆ ಬರ್ತಾವೆ, ಒಂದಿಷ್ಟ ತಿಳ್ಕೊಂಡ್ಬಿಡ್ರಿ. ಇವೆರಡು ನೋಡ್ರಿ. ಇಲ್ಲಿ ಕ್ಯಾಲೆಂಡರ್ದಾಗನ ಇದೊಂದು ಲೆಕ್ಕ ಕೊಡ್ತೀನಿ ನೋಡ್ರಿ. ಹಾಂ, ಈ ಕ್ಯಾಲೆಂಡರ್ ಐತಿ. ಇದು ಏಪ್ರಿಲ್ 2020 ಏಪ್ರಿಲ್ 5 ಯಾವ ವಾರ ಆಗೈತಿ? ರವಿವಾರ ಆದ್ರೆ ಏನ? ಮೇ, ಜೂನ್, ಜುಲೈ 28 ಯಾವ ವಾರ? ಜುಲೈ 28 ಯಾವ ವಾರ ಅಂಥೇಳಿ ಕೇಳ್ಯಾರ. ಲೆಕ್ಕ ಮಾಡು.
ನೋಡ್ರಿ, ಏಪ್ರಿಲ್ದಾಗ ಎಷ್ಟು ದಿವಸ ಇರ್ತಾವು? 30 ದಿವಸ ಇರ್ತಾವೆ. ಈಗ ನೋಡ್ರಿ, ಯಾಕೆ ತಿಂಗಳುಗಳ ದಿನಗಳನ್ನು ನೆನಪಿಟ್ಕೋಬೇಕು ಅನ್ನೋದು ಹೇಳಾಕ್ತೀನಿ. ಏಪ್ರಿಲ್ದಾಗ 30 ದಿವಸ ಇರ್ತಾವೆ, ಅದರೊಳಗೆ 5 ತೆಗಿರಿ, ಆಗಲೇ ಆಗಿ ಹೋಗ್ಯಾವು. 25 ದಿನ ಏಪ್ರಿಲ್ದನು. ಮೇ ಕುರಿ ಇಂಗ್ಲೀಷ್ ಮಾತಾಡ್ತೈತಿ, ತುಟ್ಟಿ ಹಂಗೆ ಮಾರ್ಬೋದು. ತುಟ್ಟಿ ಹಂಗೆ ಮಾರಕ್ಕೆ ಹೋಗಿದ್ದು ಒಬ್ಬ, ಒಂದು ಕುರಿ ಬೆಲೆ ಎಷ್ಟು ಅಂತ ಹೇಳಿ ಇವ್ನು ಕೇಳಕ್ಕೆ ಹೋಗ್ಯಾನ. ಒಬ್ಬ ತಗೊಳ್ಳವ, ಅವ ಕುರಿ ಇದಕ್ಕೆ 1 ಲಕ್ಷ ರೂಪಾಯಿ. ಮಾಮೂಲಾಗಿ 10-15 ಸಾವಿರ ರೂಪಾಯಿಗೆ ಸಿಗ್ತಾವ, ನೀವು 1 ಲಕ್ಷಕ್ಕೆ ಹೆಂಗೆ ಮಾರಾಕ್ತಿದ್ದೆ ಅಂತ ಹೇಳಿ ಕೇಳ್ತಾನೆ. ಆವಾಗ ಅವನು ಹೇಳ್ತಾನು, ಇದು ಇಂಗ್ಲೀಷ್ ಮಾತಾಡ್ತೈತಿ ಅಂತ ಹೇಳ್ತಾನೆ. ವಾವ್ ಅಂತ ಹೇಳಿ ಅದನ್ನು ನೋಡೋಕ್ಕಾದ್ರೆ ನೋಡಿ ಮಾತಾಡ್ಸು ಅಂದ್ಬಿಟ್ಟಿಗೆ ಅವ್ನು ಹೇಳ್ತಾನೆ, ಕುರಿ ಏಪ್ರಿಲ್ ಆದ ನಂತರ ಯಾವ ವಾರ ಬರ್ತೈತಿ ಅಂತ ಹೇಳಿ ಒಂದು ಈಟ ಹಿಚಕ್ತಾನು, ಮೇ ಮಾಡ್ತೈತಿ. ವಾವ್, ಇಂಗ್ಲೀಷ್ ಮಾತಾಡ್ತೈತಿ, ಹಾಗಾದ್ರೆ 1 ಲಕ್ಷ ಕೊಟ್ಟು ತೊಗೊಂಡು ಹೋಗು. ಓಕೆ, ಮೇ 31, ಜೂ ಬರಿಬೇಕು ಕನ್ನಡದಾಗ, ಜೂನ್ 30, ಜುಲೈ 31 ಇರ್ತಾವೆ. ಇಲ್ಲ, 28 ದಿನ ಅಲ್ಲ, 30 ನಮ್ದು 28ನೇ ತಾರೀಕು ಬೇಕಾಗೈತಿ. ನೋಡ್ಕೊಡ್ರಿ ಇದನ್ನು. 6, 8, 14, 3, 3, 6, 3, 9, 2, 11 ಎಷ್ಟಾಯಿತು? 114 ದಿನದನ್ನು ಕೇಳಾಕತ್ತಿದ್ವಿ ನಾವು. ಏಪ್ರಿಲ್ದನು 25 ದಿನ, ಮೇದನು 31 ದಿನ, ಜೂನ್ದನು 30, ಜುಲೈದನು 28ನೇ ತಾರೀಕು ಬೇಕಾಗೈತಿ. 5, 1, 6, 8, 14, 3, 3, 9, 2, 11 ಇದನ್ನು 7ರಲ್ಲೇ ಭಾಗಿಸ್ಬೇಕು. ಯಾಕಂದರೆ 7 ದಿನದ ನಂತರ ಸೇಮ್ ವಾರ ಬರ್ತೈತಿ. 7 2 14 ಆಗುತ್ತೆ, 7 1 7, 4 ಉಳಿತು, 7 4 11, 7 5 35, ಸಾರಿ 7 6 42, 2 ಶೇಷ ಉಳಿತಲ್ಲ. ಇದೇನು ಶೇಷ ಉಳಿತು? 0 ಉಳಿತಂದ್ರೆ ಅದೇ ವಾರ ಬರ್ತೈತಿ. 1 ಉಳಿತಂದ್ರೆ 1 ಹೆಚ್ಚಿಗೆ ಮಾಡ್ತೀರಿ, 2 ಉಳಿದೈತಿ. ಇದು ರವಿವಾರ ಐತಿ, ಸೋಮ ಮಂಗಳ. ಇದು ಯಾವುದು? ಮಂಗಳವಾರ ಬರ್ತೈತಿ. ನೋಡ್ರಿ, 28 ಮಂಗಳವಾರ ಬಂದತ್ತಿಲ್ಲ ನೋಡ್ರಿ. ಕರೆ ಮಂಗಳವಾರ 28. ಹೌದು, ಬರಕಬೇಕತ್ತೇನು, ಬಿಡೋದಿಲ್ಲ, ಬರ್ತೈತಿ. ಐಡಿಯಾ ಬಂತು ಹೆಂಗೆ ಮಾಡಬೇಕು ಅನ್ನೋದು. ಇಲ್ಲೇ ಮಾಡಿದ್ವಿ ನಾವು, ಲೆಕ್ಕ ಮಾಡು. ಇದನ್ನು ಆಗ ನಿಮ್ಮ ಪರೀಕ್ಷೆ ಒಳಗಾಗಲಿ, ಯಾವುದೇ ಸಭೆಯೊಳಗಾಗಲಿ, ನೀವು ಲೆಕ್ಕ ಬಿಡಿಸುವಾಗಲಿ, ಏನೋ ಇಲ್ದ ಬಿಡಿಸುವ ಹೊತ್ತಿನಾಗ ನೀವೇನು ಮಾಡಬೇಕು? ಕಂಪಲ್ಸರಿ ಇವು ತಿಳ್ಕೊಂಡಿದ್ರಿ ಅಂದ್ರೆ ಆ ಲೆಕ್ಕ ಬರ್ತಾವೆ. ಓಕೆ, ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತಂದ್ರೆ ನೀವು ಇದನ್ನು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಮತ್ತು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹೀಗೆ ಭಾಳಷ್ಟು ಜನ ಕಲೀರಿ ಅನ್ನೋ ಆಸೆಯಿಂದ ಈ ನನ್ನ ಕ್ಲಾಸನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಆಲ್.